ಲವ್ ಸೀಸನ್ಸ್ ಸಿನಿಮಾ ಜುಲೈ 3ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ನಾಯಕ ನಟ ಮುಕುಂದ್ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗೆ? ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಲವ್ ಸೀಸನ್ ಅನ್ನೋ ಸಿನಿಮಾದ ಮೂಲಕ ಭರ್ಜರಿಯಾಗಿ ನಿಮ್ಮ ಒಂದು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್? ತುಂಬ ಖುಷಿ ಇದೆ, ಪ್ಲಸ್ ನರ್ವಸ್ ಕೂಡ ಇದೆ ಮ್ಯಾಮ್. ಯಾಕಂದರೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂದರೆ ಈ ಸಿನಿಮಾಗಳು ತೊಗೊಳ್ತಿಲ್ಲ, ಸೊ ಹೆಂಗೆ ರಿಸೀವ್ ಮಾಡ್ತಾರೆ, ಹೆಂಗೆ ತೊಗೊಳ್ತಾರೆ ಅನ್ನೋದೊಂದು ನರ್ವಸ್ ಇದೆ. ಓಕೆ, ನಿಮ್ಮ ಕಣ್ಣಿಂದ ಎಷ್ಟು ಜನಕ್ಕೆ ಬಂದಿದ್ದೀರಾ ಸರ್? ಕಣ್ಣೋಟದಲ್ಲಿ ಯಾರನ್ನೂ ಇಲ್ಲ ಮ್ಯಾಮ್, ಅದು ಅವರೇ ಹೇಳಬೇಕು, ನನಗೆ ಗೊತ್ತಿಲ್ಲ. ನನ್ನವರೆಗೂ ಯಾವುದು ತಲುಪಿಲ್ಲ. ಯಾರು ಹೇಳಿಲ್ವಾ ಇಲ್ಲ. ತುಂಬ ವಾವ್ ಥರ ಇದೆ? ಇಲ್ಲ ಮ್ಯಾಮ್. ಹೇಗಿತ್ತು ಜರ್ನಿ? ತುಂಬ ಚೆನ್ನಾಗಿತ್ತು. ಅಂದರೆ ನನ್ನ ಕನಸು 21 ವರ್ಷದ ಕನಸು ಇದು. ನಾನು ಸಿನಿಮಾ ಮಾಡಬೇಕು, ಹೀರೋ ಆಗಿ ಮಾಡಬೇಕು ಅನ್ನೋದು. ಸೊ ನನ್ನ ಕನಸು ನನಸಾಗ್ತಿದೆ ಅಂದಾಗ ಆಬ್ವಿಯಸ್ಲಿ ಖುಷಿಯಾಗಿರುತ್ತೆ, ಪ್ಲಸ್ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಬಿಕಾಸ್ ಇಲ್ಲೇ ನಿಂತ್ಕೋಬೇಕು, ಇಲ್ಲೇ ಉಳ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದೀನಿ. ಸೊ ಜವಾಬ್ದಾರಿ ತುಂಬ ಇತ್ತು. ಓಕೆ, ಹೇಗಿತ್ತು ಇಡೀ ಲವ್ ಸೀಸನ್ ಜರ್ನಿ? ಹೇಗಿತ್ತು ಮೊದಲ ಬಾರಿ ಕ್ಯಾಮ್ರಾ? ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಸ್ವಲ್ಪ ನರ್ವಸ್ ಆಗಿದ್ದೆ. 1-2 ಡೇಸ್ ನರ್ವಸ್ ಇತ್ತು. ಅದಾದಮೇಲೆ ನಾರ್ಮಲ್ ಆಗೋಯ್ತು ಮ್ಯಾಮ್. ಕಂಪ್ಲೀಟ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ? ಕಂಪ್ಲೀಟ್ ಜರ್ನಿ ಅಂದರೆ ಇದು 2022-23 ನನಗೆ ಈ ಲೈನ್ ಬಂದಿತ್ತು. ನಾನು ಡೈರೆಕ್ಟರ್ ಮುಂಚೆ 2020ಇಂದನೇ ಪರಿಚಯ, ಟ್ರಾವೆಲ್ ಆಗ್ತಿದ್ವಿ ಸಿನಿಮಾ ಮಾಡೋಣ ಅಂತ. ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಟ್ರಾವೆಲ್ ಆಗ್ತಿದ್ವಿ. ಅದಕ್ಕೂ ಈ ಟ್ರಾವೆಲ್ ಆಗೋ ಟೈಮಲ್ಲೇ ಒಂದು 25-30 ಕತೆಗಳು ಕೇಳಿದ್ದೀನಿ ನಾನು ಬೇರೆ ಬೇರೆ ಡೈರೆಕ್ಟರ್ಸಿಂದ. ಸೊ ಅದು ಯಾವುದೂ ನನಗೆ ವೈಬ್ ಅನಿಸಿಲ್ಲ. ಸೊ ಇದು ಹೆಂಗೋ ಇದು ಲೈನ್ ಇತ್ತು, ಈ ಲೈನ್ ಇಟ್ಕೊಂಡು ನಾವು ಸ್ಟಾರ್ಟಿಂಗಿಂದನೂ ಟ್ರಾವೆಲ್ ಆಗ್ತಾ ಬಂದಿದ್ವಿ ಸ್ಟೋರಿ ಜೊತೆ. ನಾವು ಸಾಕಷ್ಟು ವಿಭಿನ್ನ ಲವ್ ಸ್ಟೋರಿಗಳನ್ನು ನಾವು ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಆ ಲವ್ ಸ್ಟೋರಿಗಳಿಗೆ ಲವ್ ಸೀಸನ್ ಸಿನಿಮಾ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ? ಲವ್ ಸೀಸನ್ಸ್ ಅನ್ನೋದು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಲ್ಲ. ಲವ್ ಸ್ಟೋರಿ ಜೊತೆಗೆ ಹೈ ಮಾರಲ್ ವ್ಯಾಲ್ಯೂಸ್ನ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಒಂದು ಮ್ಯೂಸಿಕಲ್ ಫೀಲ್ ಗುಡ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಂದರೆ ಈ 3 ಜನ ಹೀರೋಯಿನ್ಸ್ ಇದ್ದಾರೆ, ಅವ್ರ ಮುಖಾಂತರ ಒಂದು ಕಥೆನ ಹೇಳೋಕೆ ಹೋಗ್ತಿದ್ದೀವಿ. ಅಂದರೆ ಈಗ 3 ಡಿಫ್ರೆಂಟ್ ಫೇಸಸ್ ಆಫ್ ಲವ್, 3 ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅಂತಲೇ ಹೇಳ್ತಾರಲ್ಲ. ಸೊ ಆ ಥರ ಪ್ರತಿಯೊಬ್ಬರು ಈ ಫೇಸಸ್ನ ಟ್ರಾವೆಲ್ ಮಾಡಿರ್ತಾರೆ, ಇಲ್ಲ ಟ್ರಾವೆಲ್ ಮಾಡ್ತಾರೆ. ಸೊ ಅವರೆಲ್ಲರಿಗೂ ಕನೆಕ್ಟ್ ಆಗುತ್ತೆ ಮ್ಯಾಮ್ ಈ ಸಿನಿಮಾ. ನಿಮ್ಮ ಹಿನ್ನೆಲೆ ಕಂಪ್ಲೀಟ್ ಹೆಂಗೆ ಶುರುವಾಯಿತು? ಎಲ್ಲಿಂದ ಬಂದ್ರಿ? ಯಾಕೆ ಬಂದ್ರಿ? ನಾನು ದೇವನಹಳ್ಳಿಯ ಹುಡುಗ. ಚಿಕ್ಕ ವಯಸ್ಸಿಂದನೂ ಒಂದು 4 ವರ್ಷ ಇದ್ದಾಗ. ಅವರು ಚಿಕ್ಕಬಳ್ಳಾಪುರ. ಹೌದು. ಅಂದರೆ ಅಂದ್ಕೊಂಡಿರಲಿಲ್ಲ ಹಿಂಗೆ ಮಾಡ್ತೀವಿ ಅಂತ, ಇದೆಲ್ಲ ಡೆಸ್ಟಿನಿ ಅಂತಲೇ ಅನ್ಬೋದು. 4 ವರ್ಷ ಇದ್ದಾಗ ನನಗೆ ಸಿನಿಮಾ ಹೀರೋ ಆಗಬೇಕು ಅನ್ನೋದು ಒಂದು ಕನಸು ಅಲ್ಲಿಂದ ಹುಟ್ಕೊಳ್ತು. ಹೌದು. ಸೊ ಅಲ್ಲಿಂದ ನಾನು ಏನೇ ಮಾಡಿದರೂ ಸಿನಿಮಾಗೋಸ್ಕರನೇ, ಸಿನಿಮಾ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ. ಪ್ರತಿಯೊಂದು ಕಲ್ತಿದ್ದೀನಿ, ಸಿನಿಮಾಗೆ ಏನೇನು ಬೇಕು ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಒನ್ಸ್ ನಂದು ಎಜುಕೇಷನ್ ಮುಗಿದ ಮೇಲೆ ಕಂಪ್ಲೀಟ್ ಇದ್ರ ಕಡೆ ಬಂದೆ. ಹೈದ್ರಾಬಾದಲ್ಲಿ ಥಿಯೇಟ್ರ್ ಮಾಡಿದ್ದೆ, ಮತ್ತು ಜಿಮ್ನಾಸ್ಟಿಕ್ಸ್ ಕಲ್ತಿದ್ದೀನಿ. ಮತ್ತು ಇಲ್ಲಿ ಹೈದ್ರಾಬಾದಿಂದ ಇಲ್ಲಿಗೆ ಬಂದಮೇಲೆ ಬೀದಿ ನಾಟಕಗಳು ಮಾಡ್ತಿದ್ದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೀನಿ, ಮತ್ತು ಸೆಟ್ ಬಾಯ್ ಆಗಿ ಮಾಡಿದ್ದೀನಿ, ಮತ್ತು ಆಫೀಸ್ ಬಾಯ್ ಆಗಿ ಮಾಡಿದ್ದೀನಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡೇ ಮಾಡ್ತಿದ್ದೀನಿ ಮ್ಯಾಮ್. ಯಾ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಯಾರನ್ನ ತುಂಬ ಅಚ್ಚುಮೆಚ್ಚು, ಯಾರು ನಿಮಗೆ ಇಷ್ಟ? ಇನ್ಸ್ಪಿರೇಷನ್ ಅಂತ ಅನ್ಬೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್. ಓಕೆ, ಯಾಕೆ? ಅವ್ರ ವಿಷನ್ ಇದೆಲ್ಲ ಮ್ಯಾಮ್, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಥವಾ ಇನ್ನೂ ವೈಡಾಗಿ ರೀಚ್ ಆಗಬೇಕು ಅನ್ನೋದು ಆ ವಿಷನ್ ಇದೆಯಲ್ಲ, ಅದು ನನಗೆ ತುಂಬ ಇನ್ಸ್ಪಿರೇಷನ್ ಅನಿಸುತ್ತೆ. ಬೆಸ್ಟ್ ಮೆಮೊರಿ ಏನಿದೆ ಲವ್ ಸೀಸನ್? ಬೆಸ್ಟ್ ಮೆಮೊರಿ ಅಂದರೆ ಕಂಪ್ಲೀಟ್ ಇದೆ. ಅದರಲ್ಲಿ ಒಂದು ಹೇಳಬೇಕು ಅಂದರೆ, ನಾನು 16 ವರ್ಷದ ಪಾತ್ರ ಮಾಡಿದ್ದೀನಿ. ಸಣ್ಣ ಆಗಿಬಿಟ್ಟು ಆ ಪಾತ್ರನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಅದು ನನಗೆ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಅದು ಆ್ಯಕ್ಚುಲಿ ನಾನು ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಚಾಲೆಂಜ್ ತೊಗೊಂಡ್ರೆ ಏನಾದರೂ ಆಗುತ್ತೆ ಅನ್ನೋದು ನನಗೆ ಕಲಿಸ್ಕೊಡ್ತು. ಸೊ ಖುಷಿ ಇದೆ ಮ್ಯಾಮ್ ಆ ಪಾತ್ರ ಮಾಡಿದ್ದು. ಸಣ್ಣ ಆಗೋದು ದಪ್ಪ ಆಗೋದು ಯಾವಾಗ ಒಂಥರ ಹೀರೋಗಳಿಗೆ ಒಂಥರ, ಅದು ನಿಮಗೆ ಅದು ಫಸ್ಟ್ ಮೂವಿಲೇ ಸಿಕ್ತು? ಹೌದು. ಆ್ಯಕ್ಚುಲಿ ನಾನು ಅದೃಷ್ಟವಂತನೇ ಅಂತ ಹೇಳ್ಬೋದು. ಬಟ್ ಈ ಥರ 3 ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ 3 ಡಿಫ್ರೆಂಟ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ತುಂಬಾ ಖುಷಿ ಇದೆ. ಆ ಚೇಂಜಸ್ ನನಗೆ ಚೆನ್ನಾಗಿತ್ತು. ಆಮೇಲೆ ನನಗೆ ಸ್ಪೇಸ್ ಇತ್ತು, ಈ ಸ್ಕ್ರಿಪ್ಟಲ್ಲಿ ಆ ಸ್ಪೇಸ್ ಇತ್ತು, ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಲೆಜೆಂಡ್ಸ್ಗಳಿದ್ದಾರೆ ಕೆಲವರು. ಹೌದು. ಅವ್ರ ಕಡೆಯಿಂದ ತುಂಬಾ ಕಲ್ತಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ ಸಿನಿಮಾ ಬಗ್ಗೆ, ಅಥವಾ ಹೆಂಗೆ ಏನು ಅನ್ನೋದು ತುಂಬಾ ಮಾತಾಡಿದ್ದೀನಿ. ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ, ಅವರಿಂದ ತುಂಬಾ ಕಲ್ತಿದ್ದೀನಿ ಮ್ಯಾಮ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ಫೈಟು, ಎಷ್ಟು ಹಾಡುಗಳು, ಎಷ್ಟು ರೊಮ್ಯಾನ್ಸು? 5 ಹಾಡಿದೆ, 2 ಬಿಟ್ ಸಾಂಗ್ ಇದೆ, ಒಂದೇ ಒಂದು ಫೈಟ್ ಇದೆ. ರೊಮ್ಯಾನ್ಸ್ ಅನ್ನೋದಕ್ಕಿಂತ ಒಂದು ಲೈಫ್ ಜರ್ನಿ ಮ್ಯಾಮ್. ಲೈಫಲ್ಲಿ ಏನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಇದನ್ನೆಲ್ಲ ತೋರಿಸಿದ್ದೀವಿ. ಅಂದರೆ ರಿಯಾಲಿಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾನೇ. ಬೆಸ್ಟ್ ಮನಸ್ಸಲ್ಲಿ ಉಳಿಯುವಂಥ ವಿಚಾರ ಲವ್ ಸೀಸನ್ ಅಂತ ಬಂದಾಗ? ಕಂಟೆಂಟ್ ಮ್ಯಾಮ್, ಎಲ್ಲರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಇದು. ಶೂಟಿಂಗ್ ದಿನಗಳು ಹೇಗಿತ್ತು?
27 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಕಂಪ್ಲೀಟ್ ಬೆಂಗಳೂರಲ್ಲೇ ಒಂದು ಬೆಂಗಳೂರಿನ ಒಂದು ಗಲ್ಲಿಯ ಪ್ರೇಮ ಕಥೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಬೆಂಗಳೂರು ಹುಡುಗ ಒಂದು ಪ್ರೀತಿಯಲ್ಲಿ ಬಿದ್ದರೆ ಇಲ್ಲ ಬೆಂಗಳೂರು ಹುಡುಗನ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಸೊ ಅವರ ವಿಷನನ್ನು ನೀವು ಕೂಡ ನೋಡಿ ಹಂಗೆ ವೈಡಾಗಿ ಎಷ್ಟು ಅವರು ಏನು ಅಂದ್ಕೊಂಡ್ರು ಅದನ್ನು ಸಾಧನೆ ಮಾಡಿದ್ರು ಅನ್ನೋದನ್ನು ನೀವು ಕೂಡ ತಲೆಯಲ್ಲಿ ಇಟ್ಕೊಂಡು ಏನೋ ಮಾಡಬೇಕು ಅಂತ ಹೊರಟಿದ್ದೀರಾ. 4 ವರ್ಷದ ಮಗು ಇದ್ದಾಗ ನಿಮ್ಮ ಕಂಡಂಥ ಕನಸಿಗೆ ನನಸಾಗಿದೆ. ಅಪ್ಪ ಅಮ್ಮ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿ? ತುಂಬಾ ಖುಷಿ ಇದೆ ಮ್ಯಾಮ್ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿದೆ ನನ್ನ ಆಸೆಗಳೇನು, ನಾನು ಏನಕ್ಕೆ ಇದು ಮಾಡ್ತಿದ್ದೆ ಅಂತ. ಅವರು ಪ್ರಿಪೇರ್ ಆಗಿದ್ದರು, ಅಂದರೆ ಇವನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾನೆ ಅನ್ನೋದು. ತುಂಬಾ ಖುಷಿ ಇದೆ ಮ್ಯಾಮ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗೊತ್ತಿದೆ ನೀವು ವಿಶ್ವಾಸ ಮತ್ತು ನಂಬಿಕೆ ಕಳ್ಕೊಂಡಿದ್ದೀರಾ. ಈ ಇತ್ತೀಚಿನ ಸಿನಿಮಾಗಳು ನಿಮಗೇನು ಆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ. ಒಂದ್ಸಲಿ ನಮ್ಮನ್ನು ನಂಬಿ, ಯಾಕೆಂದರೆ ಇವತ್ತಿನ ಯಾರೇ ಸ್ಟಾರ್ ಆಗಿರಲಿ ಸ್ಟಾರ್ಟ್ ಆಗಿದ್ದು ನಮ್ಮಿಂದನೇ, ನಮ್ಮ ಥರನೇ. ಸೊ ಅವ್ರಿಗೆ ಹೆಂಗೆ ಸಪೋರ್ಟ್ ಕೊಟ್ರಿ, ಹೆಂಗೆ ಪ್ರೀತಿ ಕೊಟ್ರಿ, ಅದೇ ಥರ ಕೊಡಿ. ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಸಮಯಕ್ಕೆ ನಾವು ನಿಮ್ಮ ದುಡ್ಡಿಗೆ ಯಾವುದೇ ಥರ ಮೋಸ ಮಾಡೋದಿಲ್ಲ. ನಂಬಿ ಲವ್ ಸೀಸನ್ ಸಿನಿಮಾಗೆ ಬನ್ನಿ. ಬಿಕಾಸ್ ಏನಂತಾರೆ, ಈ ಕೆಲವೊಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅಂತಾರೆ, ಬಟ್ ಅದನ್ನು ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂಥ ಸಿನಿಮಾ ನಮ್ಮ ಲವ್ ಸೀಸನ್ಸ್. ಬನ್ನಿ, ನೀವು ಫೀಲ್ ಆಗ್ತೀರಾ, ಖಂಡಿತ ನಿಮ್ಗೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮತ್ತು ಮನೆಗೆ ಹೋದ್ಮೇಲೂ ಇದರ ಆಲೋಚನೆಯಲ್ಲಿ ಇರ್ತೀರಾ. ಸೊ ಖಂಡಿತ ನಮ್ಮ ನಂಬಿ ಬನ್ನಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಅಂದರೆ ಸಿನಿಮಾನೇ ಮ್ಯಾಮ್. ನನಗೆ ಲವ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದೀನಿ. ಕ್ರಷ್ ಅಂತ ಸ್ಕೂಲ್ ಟೈಮಲ್ಲಿ ಇತ್ತು ಅಷ್ಟೇ. ಅದು ಕ್ರಷ್ ಅಂತ ಹೇಳ್ಬೋದು, ಇಲ್ಲ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಅದು ಒಂದು ಹೆಸರು ಅಂತಿಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕೋ ಆ ಥರ ಮೋಲ್ಡ್ ಆಗಬೇಕಾಗುತ್ತೆ ನಾವು ಆಸ್ ಎ ಆರ್ಟಿಸ್ಟ್ ಆಗಿ. ಸೊ ಅದು ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಂದು ಇದು ಮಾಡ್ತೀವಿ ಮ್ಯಾಮ್. ಆ ಡಯಟ್ ಅಂತ ಏನು ಪರ್ಟಿಕ್ಯುಲರ್ ಇಲ್ಲ ನಾನು, ಬಟ್ ಹೆಲ್ತಿ ಫುಡ್ಡಾಗಿ ಸ್ಲೀಪ್ ಚೆನ್ನಾಗಿ ಮಾಡಬೇಕು, ಮತ್ತು ನಮ್ಮ ಆಲೋಚನೆಗಳು ಹೆಲ್ತಿಯಾಗಿರಬೇಕು. ಜುಲೈ 3ಕ್ಕೆ ಲವ್ ಸೀಸನ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 100% ಅಮರ ಮಧುರ ಪ್ರೇಮ ಈ ಸಿನಿಮಾನ ಜನ ಒಪ್ಕೊಳ್ತಾರೆ. ವಿಭಿನ್ನ ಒಂದು ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ಜನ ಕೂಡ ಇದನ್ನ ಪ್ರೀತಿಯಿಂದ ಒಪ್ಕೊಳ್ತಾರೆ ಅಂತ ಅನ್ಕೋತೀನಿ. ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.